ಹಾಯ್, ಇವತ್ತು ನುಗ್ಗೆ ಸೊಪ್ಪಿನ ಪರಾಟ ಮಾಡಕತ್ತಿದ್ದೆ. ನುಗ್ಗೆ ಸೊಪ್ಪಿಗೆ ಮೋರಿಂಗಾ ಲೀವ್ಸು, ಡ್ರಮ್ಸ್ಟಿಕ್ ಲೀವ್ಸು ಅಂತಾರೆ. ಇದನ್ನು ಫಸ್ಟಿಗೆ ಕ್ಲೀನಾಗಿ ತೊಳ್ಕೊಬೇಕು ಉಪ್ಪಿನ ನೀರೊಳಗೆ. ಇದು ನುಗ್ಗೆ ಕಾಯಿಗಿಂತ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದ್ರಿ. ಇದ್ರೊಳಗೆ ಕ್ಯಾಲ್ಸಿಯಂ ಮತ್ತು ಐರನ್ ಭರಿತವಾಗಿರುತ್ತೆ. ಇದರಿಂದ ಪರಾಟ ಮತ್ತು ಸಾಂಬಾರು ಎಲ್ಲ ಮಾಡ್ಕೊತಾರೆ. ನಾ ಇವತ್ತು ಪರಾಟ ಮಾಡ್ಕೊಳಕತ್ತಿದ್ದೆ. ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡು ಈ ಕಡೆ ಹಸಿ ಜಿಂಜರು ಮತ್ತು ಕೊತ್ತಂಬರಿ ಹಾಕಿ ಈಗ ಗೋಧಿ ಹಿಟ್ಟು ತೊಗೊಂಡು ಎಲ್ಲ ಹಾಕ್ಕೋಬೇಕು. ನಂತರ ಬೇಸಿಕ್ ಮಸಾಲ ಹಾಕ್ಕೋಬೇಕು. ಅರಿಶಿನ, ಅಜ್ವೈನ ಮತ್ತು ಜೀರಾ ಪೌಡರ್ ಮತ್ತು ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ನಂತರ ಹಸಿಮೆಣಸು ಹಾಕ್ಕೋಬೇಕು. ಇಲ್ಲ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ಹಾಕ್ಕೊಂಡು ನೀಟಿಗೆ ಕಲಿಸ್ಕೊಂಡು ಹಿಟ್ಟನ್ನು ಇಟ್ಕೋಬೇಕು. ಒಂದು 10 ನಿಮಿಷದವರೆಗೂ ರೆಸ್ಟ್ ಮಾಡಿಟ್ಕೋಬೇಕು. ಇದು 10 ನಿಮಿಷದವರೆಗೂ ನೆನೆವರೆಗೂ ನಾ ಈ ಕಡೆ ಫಿಂಗರ್ ಚಿಪ್ಸ್ ಮಾಡಕತ್ತಿದ್ದೆ ಮಕ್ಕಳಿಗೆ. ನಾ ಆ್ಯಕ್ಚುಲಿ ಎಣ್ಣೆ ಒಳಗೆ ಕರಿಯೋದಿಲ್ಲ. ಸೊ ಏರ್ ಫ್ರೈದಾಗ ಮಾಡೋದ್ರಿಂದ ನಾನು ಆಲ್ಮೋಸ್ಟ್ ಡೈಲಿ ಕೊಡ್ತಾ ಇರ್ತೀನಿ. ಈಗ ಏರ್ ಫ್ರೈದಾಗ ಇದು ಈ ಕಡೆ ಇಟ್ಟು ಈ ಕಡೆ ಇದನ್ನು ಹಿಟ್ಟು ನೆಂದಿತ್ತು. ಈಗ ಪನ್ನೀರ್ ಸ್ಟಫಿಂಗ್ ಮಾಡ್ಕೊಳಕತ್ತಿದ್ದೆ ಪ್ರೋಟೀನ್ ಸಲುವಾಗಿ. ಪನ್ನೀರ್ ಸ್ಟಫಿಂಗ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ನೀವು ಯಾವ ಶೇಪ್ ಒಳಗೂ ಲಟ್ಟಿಸ್ಕೋಬೋದು, ಸ್ಕ್ವೇರ್ ಅಥವಾ ಟ್ರಯಾಂಗಲ್, ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ಲಟ್ಟಿಸ್ಕೊಂಡು ನೀಟಾಗಿ ತವಾ ಕಾಯ್ದಿದ ಮೇಲೆ ಹಾಕಿ ಬೇಯಿಸ್ಕೊಂಡ್ರೆ ಸೂಪರ್ ಹೆಲ್ದಿ ಮೋರಿಂಗಾ ಪರಾಟ ರೆಡಿಯಾಗಿ ಬರುತ್ತೆ ರೀ. ಸ್ವಲ್ಪ ಮೇಲೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಚ್ಕೊಂಡು ಇಟ್ಟರೆ ಎಷ್ಟು ಸಾಫ್ಟಾಗಿರುತ್ತೆ ಅಂದ್ರೆ ಮಧ್ಯಾಹ್ನದವರೆಗೂ ಲಂಚ್ ಬಾಕ್ಸ್ ಖಾಲಿಯಾಗಿ ಬಂದಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್, ಥ್ಯಾಂಕ್ ಯು.